66 ವರ್ಷದ ಅಜಿತ್ ಪವಾರ್ ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿದ್ದಂತಹ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ನಿಧನಕ್ಕೆ ಏಕನಾಥ ಶಿಂಧೆ ಸಂತಾಪವನ್ನು ಸೂಚಿಸಿದ್ದಾರೆ. ಇದೊಂದು ಘೋರ ಘಟನೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ. ಅಜಿತ್ ಪವಾರ್ ಒಬ್ಬ ಉತ್ತಮ ಆಡಳಿತಗಾರ. ಜನರ ಜೊತೆಗೆ ಅಜಿತ್ ಪವಾರ್ ನಿಕಟ ಸಂಪರ್ಕವನ್ನು ಹೊಂದಿದ್ರು. ಅಜಿತ್ ಪವಾರ್ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ ಅಂತ ಹೇಳಿ ಏಕನಾಥ್ ಶಿಂಧೆ ಹೇಳಿದ್ದಾರೆ. ಸಂತಾಪವನ್ನು ಸೂಚಿಸಿದ್ದಾರೆ. ಏಕನಾಥ್ ಶಿಂಧೆ ಸಿಎಂ ಆದಂತಹ ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರು ಡಿಸಿಎಂ ಆಗಿ ಕೆಲಸವನ್ನು ನಿರ್ವಹಿಸಿದರು. ಈಗ ಅದೇ ಏಕನಾಥ್ ಶಿಂಧೆ ಅವರು ಮಾತನಾಡಿದ್ದಾರೆ. ಇದು ಏಕನಾಥ್ ಶಿಂಧೆ ಅವರ ಮಾತು. ಏಕನಾಥ್ ಶಿಂಧೆ ಸರ್ಕಾರದಲ್ಲಿ ಡಿಸಿಎಂ ಆಗಿ ಕೆಲಸವನ್ನು ನಿರ್ವಹಿಸಿದ್ರು ಅಜಿತ್ ಪವಾರ್ ಅವರು. ಅಜಿತ್ ಪವಾರ್ ಅವರ ಬಾರಾಮತಿ ಕ್ಷೇತ್ರ ಇದೆಯಲ್ಲ, ಅದರಲ್ಲೂ ಕೃಷಿ ವಲಯಕ್ಕೆ ಅಜಿತ್ ಪವಾರ್ ಅವರ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ದೇಶದಲ್ಲಿಯೇ ಮಾದರಿಯಾಗಿರುವಂಥದ್ದು. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಜನಪ್ರತಿನಿಧಿಗಳು ಬಾರಾಮತಿಗೆ ಹೋಗಿ ಅಲ್ಲಾದಂತಹ ಅಭಿವೃದ್ಧಿ ಕೆಲಸವನ್ನು ನೋಡ್ಕೊಂಡು ಬಂದು ಇಂಪ್ಲಿಮೆಂಟ್ ಮಾಡಿಕೊಂಡಿದ್ದು ಕೂಡ ಉದಾಹರಣೆ ಇದೆ. ಖಾಸಗಿ ವಿಮಾನದಲ್ಲಿ 5 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿಯೇ ದುರಂತ ಆಗಿರುವಂಥದ್ದು. ಹೆಡ್ ಕಾನ್ಸ್ಟೇಬಲ್ ವಿದೀಪ್ ಜಾಧವ್, ವಿಮಾನ ಸಿಬ್ಬಂದಿ ಪಿಂಕಿ ಮಲ್ಲಿ, ಪೈಲಟ್ ಸುಮಿತ್ ಕಪೂರ್, 2ನೇ ಪೈಲಟ್ ಶಾಂಭವಿ ಪಾಠಕ್, ಇವರೆಲ್ಲರೂ ಕೂಡ ಅಜಿತ್ ಪವಾರ್ ಜೊತೆಗಿದ್ದವರು. ಇದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. 8 ಗಂಟೆಗೆ ಮಹಾರಾಷ್ಟ್ರದಿಂದ ಹೊರಟಂತಹ ವಿಮಾನ ಇದು. ಇನ್ನೇನು 5-10 ನಿಮಿಷ ಆಗಿಬಿಟ್ಟಿದ್ರೆ ಬಾರಾಮತಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಸುರಕ್ಷಿತವಾಗಿ ಎಲ್ಲರೂ ಕೂಡ ಕೆಳಗಿಳಬೇಕಿತ್ತು. ತಾವಂದುಕೊಂಡಂತಹ ಕೆಲಸದಲ್ಲಿ ಭಾಗಿಯಾಗಬೇಕಿತ್ತು. ಬಟ್ ವಿಧಿ ಆಟ ಬೇರೆಯದ್ದೇ ಆಗಿತ್ತು. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, 5 ಜನ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಇದು. ಈ ವಿಮಾನದಲ್ಲಿ ಕೊನೆ ಕ್ಷಣದಲ್ಲಿ ಏನಾಯಿತು ಅನ್ನೋದು ಈ ಬ್ಲ್ಯಾಕ್ ಬಾಕ್ಸ್ನಲ್ಲೂ ಕೂಡ ರೆಕಾರ್ಡ್ ಆಗಿರುತ್ತೆ. ಬಟ್ ಈಗ 5 ಜನ ಪ್ರಯಾಣ ಮಾಡ್ತಾ ಇದ್ರಲ್ಲ ಅಜಿತ್ ಪವಾರ್ ಅವರ ಜೊತೆಗೆ, ಅವ್ರ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಪ್ರೇಮ್, ನೋಡಿ, ಒಟ್ಟು ಈ ಒಂದು ಫ್ಲೈಟ್ನಲ್ಲಿ 5 ಜನ ಪ್ರಯಾಣವನ್ನು ಮಾಡ್ತಿದ್ರು. ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗಿದ್ದಂಥವರು. ಮತ್ತು ಬಾರಾಮತಿಯಲ್ಲಿ ಇವತ್ತು ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಚಾರ ಕಾರ್ಯಗಳು ಮತ್ತು ಒಂದಷ್ಟು ಉದ್ಘಾಟನಾ ಕಾರ್ಯಗಳು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಬೇಕಾಗಿತ್ತು. ಆ ನಿಮಿತ್ತ ಅವರು ಹೊರಟಿದ್ರು. ಬೆಳಗ್ಗೆ 8 ಗಂಟೆಗೆ ಅವರು ಮನೆಯಿಂದ ಹೊರಟಿದ್ರು. ಫ್ಲೈಟ್ ಕೂಡ ಟೇಕ್ ಆಫ್ ಆಗಿತ್ತು ಎಂದಿನಂತೆ. ಮತ್ತು ಇದರ ಜೊತೆಗೆ ಅವ್ರ ಜೊತೆಗೆ ಫ್ಲೈಟಲ್ಲಿ ಅವ್ರನ್ನ ಹೊರತುಪಡಿಸಿ ಇನ್ನೂ 4 ಜನ ಇದ್ರು. 4 ಜನಗಳ ಪೈಕಿ ಒಬ್ಬರು ಅಜಿತ್ ಪವಾರ್ ಅವರ ಗನ್ಮ್ಯಾನ್, ಹೆಡ್ ಕಾನ್ಸ್ಟೇಬಲ್ ಆದಂಥವ್ರು. ಅವ್ರ ಜೊತೆಗೆ 2 ಪೈಲಟ್ಗಳಿದ್ದಂಥವ್ರು. ನಾನಾಗಲೇ ಹೇಳಿದಂತೆ ಶಾಂಭವಿ ಪಾಠಕ್ ಮತ್ತು ಸುಮಿತ್ ಅನ್ನುವಂಥವ್ರು 2 ಪೈಲಟ್ಗಳಿದ್ರು. ಇದರ ಜೊತೆಗೆ ಒಬ್ಬರು ಕ್ಯಾಬಿನ್ ಕ್ರೂ ಇದ್ರು. ಒಟ್ಟು 5 ಜನ ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಬೆಳಗ್ಗೆ 7 ಗಂಟೆಗೆ ಹೊರಡಬೇಕಾಗಿತ್ತು ಫ್ಲೈಟು. ಆದರೆ 8 ಗಂಟೆಗೆ ಟೇಕ್ ಆಫ್ ಆಗುತ್ತೆ. 8 ಗಂಟೆಗೆ ಟೇಕ್ ಆಫ್ ಆದಂಥ ಫ್ಲೈಟು ಸರಿಸುಮಾರು 9-9:30 ಅಷ್ಟೊತ್ತಿಗೆ ಲ್ಯಾಂಡ್ ಆಗಬೇಕಾಗಿತ್ತು. ಸುಮಾರು 1-1.25 ಗಂಟೆಯಷ್ಟು ಜರ್ನಿ ಈ ಒಂದು ವಿಮಾನದ್ದಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೂಡ ಈಗ ಹೊರಗಡೆ ಬಂದಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಬಹುತೇಕ ಬಾರಾಮತಿಯನ್ನ ವಿಮಾನ ತಲುಪಿತ್ತು. ಮತ್ತೆ ಲ್ಯಾಂಡಿಂಗ್ ಕೂಡ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ATCಯ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲೂ ಕೂಡ ಇತ್ತು. ಯಾವಾಗ ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ಫ್ಲೈಟ್ನ ಲ್ಯಾಂಡ್ ಮಾಡಬೇಕು ಅನ್ನುವಂತಹ ಪ್ರಸಂಗ ಬರುತ್ತೆ, ಆ ಸಂದರ್ಭದಲ್ಲಿ ರನ್ವೇಗಳು ಸರಿಯಾಗಿ ಗೋಚರಿಸಲ್ಲ. ಸೊ ರನ್ವೇ ಗೋಚರಿಸದೇ ಇರುವಂಥದಕ್ಕೆ ಸಂಬಂಧಪಟ್ಟಂತೆ ಶಾಂಭವಿ ಪೈಲಟ್ ಏನಿದ್ರು ಅವರು ATCಯ ಜೊತೆಗೆ ಮಾತನಾಡಿರುವಂಥದ್ದು ಕೂಡ ಈಗ ATCಯಿಂದ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ರನ್ವೇ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಕಮ್ಯುನಿಕೇಶನ್ಗಳು ಕೂಡ ನಡೆದಿದ್ದಾವೆ. ಸೊ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರುವಂತಹ ಹಂತದಲ್ಲೇ ಈ ಒಂದು ಫ್ಲೈಟ್ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿಗಳು. ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಕಾರಣಗಳಿದಾವ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಬೇಕು. ಆ ನಿಟ್ಟಿನಲ್ಲಿ ಮುಂದಿನ ಹಂತಗಳಲ್ಲಿ ಇದಕ್ಕೊಂದು ಸಮಿತಿ ರಚನೆ ಆಗುತ್ತೆ. ಮತ್ತೆ ಬ್ಲಾಕ್ ಬಾಕ್ಸ್ ಅನ್ನು ಕೂಡ ಈಗ ಹುಡುಕಿ ಪತ್ತೆ ಹಚ್ಚಿ ಅದರಲ್ಲಿ ಸಂಗ್ರಹ ಆಗಿರುವಂತಹ ಮಾಹಿತಿಗಳೇನು, ಕಡೆಯ ಹಂತದಲ್ಲಿ ಪೈಲಟ್ಗಳ ನಡುವೆ ನಡೆದಂತಹ ಮಾತುಕತೆಗಳೇನು, ಎಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿದಾವೆ. ಆದ್ರೆ ಈಗ ATC ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿಗಳು ಮುಖ್ಯವಾಗಿ ಏನು ಅಂದ್ರೆ ರನ್ವೇ ಸರಿಯಾಗಿ ಗೋಚರಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ಫ್ಲೈಟ್ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಪ್ರೇಮ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಒಳಗಿದ್ದವರು ಏನು ಮಾತನಾಡಿರ್ತಾರೆ ಅನ್ನೋದು ಕೂಡ ರೆಕಾರ್ಡ್ ಆಗಿರುತ್ತೆ. ಪೈಲಟ್ಗಳ ಕಮ್ಯುನಿಕೇಷನ್ನು, ATS ಜೊತೆಗಾದಂತಹ ಆ ಸಂದೇಶ ರವಾನೆ ಎಲ್ಲವೂ ಕೂಡ ದಾಖಲಾಗಿರುತ್ತೆ. ಇಡೀ ವಿಮಾನ ಸುಟ್ಟು ಕರಕಲಾದರೂ ಕೂಡ ಬ್ಲ್ಯಾಕ್ ಬಾಕ್ಸ್ಗೆ ಯಾವುದೇ ರೀತಿಯ ಹಾನಿ ಆಗಿರೋದಿಲ್ಲ, ಸುರಕ್ಷಿತವಾಗಿರುತ್ತೆ. ಅದರ ಮೂಲಕವೇ ಏನಾಗಿತ್ತು ಅನ್ನೋದನ್ನು ಪತ್ತೆ ಹಚ್ಚುವಂಥದ್ದು.